ಬಿಡದಿಯಲ್ಲಿ ಎಚ್ಡಿಕೆ ಕುಟುಂಬದ ಬೇನಾಮಿ ಆಸ್ತಿ ಇದೆ ಅನಿತಕ್ಕ ನಿಖಿಲ್ ಹೆಸರಲ್ಲಿ ಬರೋಬ್ಬರಿ 36 ಎಕರೆ ಬೇನಾಮಿ ಆಸ್ತಿ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು. ಇದೆಲ್ಲ ಬೇನಾಮಿ ಆಸ್ತಿ ಅನಿತಕ್ಕ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಲ್ಲಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ. 36 ಎಕರೆ ಬೇನಾಮಿ ಆಸ್ತಿ ಇದೆ ಬಿಡದಿಯಲ್ಲಿ. ಈ ಬೇನಾಮಿ ಆಸ್ತಿ ಬಗ್ಗೆ ಸರ್ಕಾರದಿಂದ ತನಿಖೆ ಆಗ್ತಾ ಇದೆ. 36 ಎಕರೆ ಬೇನಾಮಿ ಆಸ್ತಿ ಸರ್ಕಾರ ವಶಕ್ಕೆ ಪಡೆಯುತ್ತೆ ಅಂತ ಕೂಡ ಹೇಳಿದ. ಭೂಮಿ ವಶಕ್ಕೆ ಪಡೆದು ಆ ಭೂಮಿಯನ್ನ ಬಡವರಿಗೆ ಹಂಚುತ್ತೀವಿ ಅಂತ ಹೇಳಿದ್ದಾರೆ ಬಾಲಕೃಷ್ಣ. ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಚ್.ಸಿ. ಬಾಲಕೃಷ್ಣ ಅವರು. 36 ಎಕರೆ ಬಿಡದಿಯಲ್ಲಿ ಬೇನಾಮಿ ಆಸ್ತಿಯನ್ನ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬಸ್ಥರು ಹೊಂದಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದು. ಈ ಬಗ್ಗೆ ಸರ್ಕಾರ ಕೂಡ ತನಿಖೆ ಮಾಡ್ತಾ ಇದೆ. ಸರ್ಕಾರ ಕಾನೂನುಬದ್ಧವಾಗಿ ಆ ಬೇನಾಮಿ ಆಸ್ತಿಯನ್ನ ವಶಕ್ಕೆ ಪಡೆದುಕೊಂಡು ಆ ಆಸ್ತಿಯನ್ನ ಬಡವರಿಗೆ ಹಂಚುತ್ತೀವಿ ಅಂತ ಹೇಳಿದ್ದಾರೆ. ಇದು ನೋಟಿಫಿಕೇಶನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರಲ್ಲ, ಯಾರಪ್ಪ ರಿಯಲ್ ಎಸ್ಟೇಟ್? ನಾನಾ ಡಿ.ಕೆ. ಶಿವಕುಮಾರ್ ಅವರು ತಗೊಂಡವ್ರ ಜಮೀನ, ಬಾಲಕೃಷ್ಣ ತಗೊಂಡವ್ರ ಜಮೀನಲ್ಲಿ ತಗೊಂಡ್ರದ್ದು ಯಾರು? ಕುಮಾರಸ್ವಾಮಿ. ಯಾರ ಹೆಸರಿಗೆ? ಅವ್ರ ಅತ್ತೆ ಹೆಸರಿಗೆ. ಅವ್ರ ಅತ್ತೆ ಹೆಸರಿಂದ 23ರಲ್ಲಿ ಮಗಳ ಹೆಸರಿಗೆ ಅದನ್ನ ಗಿಫ್ಟ್ ಡೀಡ್ ಮಾಡ್ತಾರೆ. ಯಾರ ಹೆಸರಿಗೆ? ಅನಿತಾ ಕುಮಾರಸ್ವಾಮಿ ಹೆಸರಿಗೆ. ತಗೊಂಡಿದ್ದೆ ಯಾವಾಗ? ನೀವು 2002ರಲ್ಲೋ 2001ರಲ್ಲೋ 2003ರಲ್ಲೋ ತಗೊಂಡಿದ್ರೆ ನಾವು ಒಪ್ಕೋತಿದ್ದೋ, ಹೌದಪ್ಪ ಇವ್ರದ್ದು ಪ್ರಾಮಾಣಿಕವಾಗಿ ಏನೋ ವ್ಯಾಪಾರ ಮಾಡ್ಕೊಂಡವ್ರೆ ತಗೊಂಡವ್ರೆ ಅಂತ. ಇದು ಯಾವಾಗ ನೀವು ಟೌನ್ಶಿಪ್ ಮಾಡ್ತೀರಾ ಅಂತ ಗೊತ್ತಾದ ಮೇಲೆ ನೀವು ನಿಮ್ಮ ಅತ್ತೆ ಹೆಸರಿಗೆ ತಗೋತಿರಲ್ಲ, ಅದು SC/ST ಜಮೀನ, ಅದು PTCL ಕಾಯ್ದೆ ಉಲ್ಲಂಘನೆ, 79AB ಉಲ್ಲಂಘನೆ, ಅವೆಲ್ಲ ಬರ್ತೀವಿ, ಮುಂದಕ್ಕೆ ಕೊಡ್ತೀವಿ ಅವ್ರಿಗೆಲ್ಲ. ಈಗ ಅವರು ಕುಮಾರಣ್ಣ ಹೇಳೋರಲ್ಲ, ಇದನ್ನ ನಾವು ಸಾರ್ವಜನಿಕರಿಗೆ ಬಿಡ್ಬಿಡ್ತೀನಿ ಅಂತೇಳಿ. ಮುಂದಿನ ದಿವಸ ಸಾರ್ವಜನಿಕರಿಗೆ ಬಿಡ್ಬೇಕಾಯ್ತದೆ. ಅವ್ರು ಬಿಟ್ರೆ ನಾವು ಸೈಟ್ ಹಂಚಿ ಪಾಪ ಅವ್ರು ಹೋರಾಟ ಮಾಡ್ತಾರಲ್ಲ, ಅವ್ರಿಗೆಲ್ಲರಿಗೂ ಒಂದೊಂದು ಎಕ್ಸ್ಟ್ರಾ ಸೈಟ್ ಕೊಡ್ತೀವಿ. 38 ಎಕರೆನೋ ಅದೇ 36 ಎಕರೆನೋ 38 ಎಕರೆನೋ ಎಕ್ಸ್ಟ್ರಾ ಸೈಟ್ ಕೊಡ್ತೀವಿ. ಅರ್ಜಿ ಕೊಟ್ಟು ಅವ್ರು ಬಂದು ನಮಗೆ ಬರ್ಬೇಕು ಸ್ವಾಮಿ, ನೀವು ಪರಿಹಾರ ಅವ್ರು ಕೊಡ್ಬೇಡಿ, ಇದು ನಮ್ಮ ಜಮೀನು, SC/ST ಜಮೀನು, ಇವ್ರಿಗೆ ಅಧಿಕಾರ ಇಲ್ಲ ತಗೊಳಕ್ಕೆ ಅಂತೇಳಿ ಇವತ್ತು ಅವರ ಮೊಮ್ಮಕ್ಕಳಿಗೆ ಒಂದು ಅರ್ಜಿ ಕೊಟ್ಟವ್ರು. ಅದ್ರ ಬಗ್ಗೆ ಆಮೇಲೆ ಬರ್ತೀನಿ. ಅದರಲ್ಲಿ 36 ಎಕರೆನಲ್ಲಿ 31 ಎಕರೆ PTCL SC/ST ಜಮೀನು, ಇನ್ನು 5 ಎಕರೆ ಅವರು ಅದು ಹೆಂಗ್ ಮಂಜೂರಾಯ್ತು ಅಂತ ಗೊತ್ತಿಲ್ಲ, ಅದು ತನಿಖೆ ಮಾಡ್ತಾ ಇದೀವಿ. ಅದನ್ನು 5 ಎಕರೆ ಹೆಂಗ್ ಮಂಜೂರಾಯ್ತು ಅಂತೇಳಿ. ಆದ್ರೆ ಯಾರೋ ಅವರು ನಮ್ಮ ಆ ವ್ಯಾಪ್ತಿಯವ್ರಲ್ಲ, ಅವರು ಬೇರೆ ವ್ಯಾಪ್ತಿಯವ್ರು ತಗೊಂಡಿರೋದು ಆ ಜಮೀನು. ಅವ್ರಿಗೆ ಹೆಂಗ್ ಮಂಜೂರು ಮಾಡ್ಕೊಟ್ರು, ಯಾರು ಮಂಜೂರು ಮಾಡ್ಕೊಟ್ರು ಗೊತ್ತಿಲ್ಲ. ಅದು ಹಿಂದೆ ಏನಾರ ಕುಮಾರಸ್ವಾಮಿನೇ ಅವರು ಶಾಸಕರಾಗಿದ್ದಾಗ, ಲ್ಯಾಂಡ್ ಆರ್ಡ್ ಕಮಿಟಿ ಅಧ್ಯಕ್ಷರಾಗಿದ್ದಾಗ ಮಂಜೂರು ಮಾಡ್ಕೊಟ್ಟವ್ರೇನೋ ಅಂತೇಳಿ ಅವರು ಕೂಡ ಅದನ್ನು ನೋಡ್ತಾ ಇದೀವಿ. ಅದನ್ನು ಅವ್ರವ್ರಿಗೆ ಕುಸ್ತಿ ಜಗಳ. ಏನ್ ಇವ್ರು ಒಬ್ಬರೇ ಸತ್ಯ ಚಂದ್ರ ಇದ್ದವರಲ್ಲ, ನಾವೆಲ್ಲ ಕಳೆದ್ರು ನಂಗೆ. ಬೇನಾಮಿ ಹೆಸರಿನಲ್ಲಿ ಅವ್ರ ಅತ್ತೆ ಹೆಸರನ್ನ ತಗೊಂಡವ್ರಲ್ಲ, ಯಾವಾಗ ಅದು ಇದು ಪ್ರೋಸೆಸ್. ಇನ್ನು ಬಿಡದಿಯಲ್ಲಿ ಎಚ್ಡಿಕೆ ಕುಟುಂಬದ ಬೇನಾಮಿ ಆಸ್ತಿ ಇದೆ ಎಂಬ ಈ ವಿಚಾರದ ಬಗ್ಗೆ ಶಾಸಕ ಬಾಲಕೃಷ್ಣ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಮಾತನಾಡೋದಕ್ಕೆ ಶಾಸಕರಾಗಿರುವಂಥ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಇದೆ. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದೆ. ಸರ್ಕಾರ ರೈತರ ವಿರೋಧಿ ಕೆಲಸವನ್ನು ಮಾಡ್ತಿದೆ ಅಂತ. ಈಗ ಇದು ಸತ್ಯ, ನಾವು ಪಾದಯಾತ್ರೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಯಾರು ಇದಕ್ಕೆ ಕಾರಣಕರ್ತರು, ಯಾರಿದರ ಪಿತಾಮಹ, ಅವರೇ ಪಾದಯಾತ್ರೆ ಮಾಡ್ತಾವ್ರೆ. ಅದು ಪಾದಯಾತ್ರೆ ಅಲ್ಲ, ಪ್ರಾಯಶ್ಚಿತ ಯಾತ್ರೆ. ಸರ್, ಈಗ ಅನಿತಾ ಕುಮಾರಸ್ವಾಮಿ ಅವರು 36 ಎಕರೆಗೂ ಕೂಡ ನೋಟಿಫಿಕೇಶನ್ ಆಗಿದೆ. ಆ ಜಾಗಕ್ಕೆ ಅವ್ರಿಗೆ ಪರಿಹಾರ ಕೊಡ್ತೀರಾ ಹೇಗೆ ಅಂತ? ಇಲ್ಲ, ಅದು ಅರ್ಜಿ ಕೊಟ್ಟಿದ್ದಾರೆ. ಅದು ಮೋಸ್ಟ್ಲಿ PTCL ಬರ್ತದೆ. SC/ST ಹತ್ರ ಕೊಂಡ್ಕೊಂಡಿರ್ತಕ್ಕಂಥ ಜಮೀನು. ಅದನ್ನ ಸಾಧಕ ಬಾಧಕ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಮಾಡ್ತೀವಿ. ಅದನ್ನ ಯಾರು ಅರ್ಜಿ ಕೊಟ್ಟಿದ್ದಾರೆ ಆ ಒಂದು 36 ಎಕರೆಗೆ ಸಂಬಂಧಪಟ್ಟ? ಯಾವ ಜಮೀನು ಮಾರಿದ್ರು ಅವ್ರ ಮೊಮ್ಮಕ್ಕಳು ಅರ್ಜಿ ಕೊಟ್ಟಿದ್ದಾರೆ. ಸರ್, ಯಾವಾಗ ಆ ಒಂದು ಜಮೀನು ಅನಿತಾ ಕುಮಾರಸ್ವಾಮಿ ಅವರ ಹೆಸರಿಗೆ ಬಂದಿರುವಂಥದ್ದು ತಮಗಿರೋ ಮಾಹಿತಿ? ಇದು ಕುಮಾರಸ್ವಾಮಿ ಅವರು ಇದನ್ನ ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಬೇನಾಮಿ ಹೆಸರು ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್. ಟೌನ್ಶಿಪ್ ಯೋಜನೆ ಜಾರಿ ಆದ ನಂತರದಲ್ಲಿ ಅವರು ತಗೊಂಡಿರುವಂಥ ಜಮೀನು. ಟೌನ್ಶಿಪ್ ಯೋಜನೆ ಜಾರಿ ಮಾಡಿದ 2006 ನಂತರ ನಡೆದಿರ್ತಕ್ಕಂಥ ಟ್ರಾನ್ಸಾಕ್ಷನ್. ಈಗ ಆ 36 ಎಕರೆಗೆ ಸಂಬಂಧಪಟ್ಟಂತೆ ತಾವು ಪರಿಹಾರ ಹೋಲ್ಡ್ ಮಾಡ್ತೀರಾ ಹೇಗೆ ಅಂತ? ಸರ್, ಅಲ್ಲ, ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತೀರ್ಮಾನ ಆಗಬೇಕಲ್ಲ. PTCL ಕೊಟ್ಟಿದ್ದಾರೆ, ಆಮೇಲೆ 79AB ಏನೋ ಆಗಿದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ತೀರ್ಮಾನ ಆದ್ಮೇಲೆ ಅದ್ರ ಪರಿಹಾರ ಕೊಡ್ತೀವಿ, ನ್ಯಾಯಯುತವಾಗಿದ್ರೆ ಕೊಡ್ತೀವಿ. ಸರ್, ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು ಟೌನ್ಶಿಪ್ ಯೋಜನೆ ಕೈ ಬಿಟ್ರೆ ನಾವು ಆ ಜಮೀನನ್ನ ಜನರಿಗೆ ಹಂಚ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಅವ್ರ ಜಾಗನೇ ಅಲ್ಲ ಅಂದಮೇಲೆ ಅವ್ರು ಯಾಕೆ ಮಾಡ್ಬೇಕು? ನಾವೇ ಸರ್ಕಾರದಿಂದ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರುವಂಥ ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಿರುವಂಥ ಮಾತು. ಅಂದರೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿರುವಂಥ 36 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿಗಳು ಬಂದಿದೆ. ಆ ಒಂದು ಕಾರಣಕ್ಕಾಗಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿದ ನಂತರದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.